ಲೆಜ್ವಲ್ ಏನು ಅವಶ್ಯಕತೆ ಇರಲ್ಲ. ಏನು ಅದೇ ಕನ್ಸೀಲ್ಡ್ ಟ್ಯಾಂಕ್ ಹಾಕ್ದಿರೆ ನಿಮಗೆ 1-2-3 ಇಂಚಸ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಅದೆಲ್ಲ ಏನು ಬೇಡ, ಬರೀ 1 4 ಇಂಚ್ ಔಟ್ಲೆಟ್ ಇಕ್ಕಿದ್ರೆ ಜಾಗನೂ ಕನ್ಸಂಪ್ಷನ್ ಆಗಲ್ಲ. ಸೆಕೆಂಡ್ ಏನಂದ್ರೆ ಬೈ ಚಾನ್ಸ್ ಫಾರ್ ಎನ್ ಎಕ್ಸಾಂಪಲ್ ಏನಾದರೂ ಆಯಿತು ನಮಗೆ ಇನ್ ಫ್ಯೂಚರ್ ಇದರಲ್ಲಿ ಇಷ್ಟ ಇಲ್ಲ, ನೀವು ಚೇಂಜ್ ಮಾಡ್ಬೇಕಂದ್ರೆ ಏನು ಟೆನ್ಷನ್ ಇಲ್ಲ. ಇದು ರಿಮೂವ್ ಮಾಡಿಬಿಟ್ಟು ಆ ಥರ ಸಿಂಗಲ್ ಪೀಸ್ ಇದೆಯಲ್ಲ ಅದರಲ್ಲಿ ಪೀಸ್ ತಗೊಂಡು ಅದನ್ನು ಹಾಕ್ಬಹುದು. ಪೀಟ್ರಪ್ ತಗೊಂಡು ಆರಾಮಾಗಿ ನೀವು ಹಾಕ್ಬಹುದು. ಅದ್ರಲ್ಲಿ ಹಾಕಕ್ಕಾಗಲ್ಲ, ಅದರಲ್ಲಿ ಹಾಕಕ್ಕಾಗಲ್ಲ. ಅದರಲ್ಲಿ ಹಾಕ್ಬಹುದು, ಬಟ್ ಏನಂದ್ರೆ ಲೆಜ್ವಲ್ ಮೆಕ್ಯಾನಿಸಮ್ ಒಳಗಡೆ ಎಲ್ಲ ಇರುತ್ತಲ್ಲ ಅದು ಯೂಸ್ಲೆಸ್ ಆಗುತ್ತೆ. ಅದರಲ್ಲಿನೂ ಮಾಡಿಸ್ಬಹುದು, ಬಟ್ ಅದು ಮೆಕ್ಯಾನಿಸಮ್ ಇದಕ್ಕೆ ಯೂಸ್ ಇರಲ್ಲ. ಸೊ ಇದರಲ್ಲಿ ಏನು ನಿಮಗೆ ಒಂದು ಔಟ್ಲೆಟ್ ಇದೆ, ಅದು ಇದು ಯೂಸ್ ಮಾಡಿಲ್ಲ ಅಂದ್ರೆ ನಾವು ಅದು ಯೂಸ್ ಮಾಡಿ ಸೆನ್ಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಇದು. ನೋಡಿ ಜಾಸ್ತಿ ಏನು ಮೆಕ್ಯಾನಿಸಮ್ಸ್ ಇಲ್ಲ ಇದರಲ್ಲಿ. 2 ಪಾರ್ಟ್ಸ್ ಇರೋದು, ಒಂದು ಬ್ಯಾಟ್ರಿ ಸೆನ್ಸರ್, ಬ್ಯಾಟ್ರಿ ವಿತ್ ಸೆನ್ಸರ್. ಸೆಕೆಂಡ್ ಮತ್ತು ಬ್ಯಾಟ್ರಿ ಎಲ್ಲಿ ಚೇಂಜ್ ಮಾಡೋದು? ಬ್ಯಾಟ್ರಿ ಇದು ಒಳಗಡೆ ಇದೆ, ಏನಿಲ್ಲ. ಇದು ರಿಮೂವ್ ಮಾಡಿದ್ರೆ ಒಂದು ಬಾಕ್ಸ್ ಇರುತ್ತೆ. ಬಾಕ್ಸ್ ಇದೆ, ಬಾಕ್ಸಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿ ಸಾಕು ಅಷ್ಟು. 4 ಟ್ರಿಪಲ್ SLs ಬರುತ್ತಲ್ಲ ಅದು ಮಾತ್ರ ಆಗಬೇಕು. ಇದೇನಾ? ಈಗಿಲ್ಲಲ್ಲ ಬ್ಯಾಟ್ರಿ. ಯಾವ್ದು ನಮ್ದು ಎವ್ರಿಡೇ ಬ್ಯಾಟ್ರಿ ಆ ಥರ ಬರುತ್ತಲ್ಲ ಸ್ಟೈಲ್, ಸ್ವಲ್ಪ ದೊಡ್ಡದು ದೊಡ್ಡದು ಇಲ್ಲ, ಚಿಕ್ಕ 4. ಓಹ್ ಅಷ್ಟೇನಾ? ಮತ್ತೆ ಮೇಂಟೆನೆನ್ಸ್ ಫ್ರೀ. ಡೊಮೆಸ್ಟಿಕ್ ಪರ್ಪಸ್, ನೀವು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್